ಮೇಕಪ್ ಇಂಡಸ್ಟ್ರಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣವೇನಂತ ನಿಮ್ಗೆ ಗೊತ್ತಾ? ನನ್ನ ಪ್ರಕಾರ ಮೇಕಪ್ ಇಂಡಸ್ಟ್ರಿ ಬೆಳೆಯಲು ಒಂದು ದೊಡ್ಡ ಕಾರಣ ಏನಂದ್ರೆ ಅದು ಒಂದು ದೊಡ್ಡ ಸ್ಕ್ಯಾಮ್. ಈಗ ನೀವು ಇದು ಸ್ಕ್ಯಾಮ್ ಅಂತ ಹೇಗೆ ಹೇಳ್ತೀರಾ ಅಂತ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ ಬರ್ತಾ ಇರಬಹುದು. ಈಗ ನಾನು ನಿಮ್ಗೆ ಮೇಕಪ್ ಇಂಡಸ್ಟ್ರಿ ಹೇಗೆ ನಿಮ್ಮನ್ನ ಸ್ಕ್ಯಾಮ್ ನಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಹೆಣ್ಮಕ್ಳಿಗೆ ಅನ್ಸ್ಲಿಕ್ಕೆ ಶುರುವಾಗತ್ತೆ, ನಾನು ಮೇಕಪ್ ಅನ್ನ ಹಚ್ಕೊಂಡು ನನ್ನನ್ನ ನಾನು ಬ್ಯೂಟಿಫುಲ್ ಮಾಡ್ಕೋಬಹುದಂತ. ಅದಕ್ಕೋಸ್ಕರ ಅವಳು ಮೊದಲು ಸ್ವಲ್ಪ ಅದನ್ನ ಮಾಡ್ತಾಳೆ. ಆಗ ಅಕ್ಕಪಕ್ಕದಲ್ಲಿರೋ ಹುಡುಗರು ಮತ್ತು ಹೆಣ್ಮಕ್ಳು ಕೂಡ ಅದನ್ನ ನೋಟಿಸ್ ಮಾಡಿ ಹೇಳಲು ಶುರು ಮಾಡ್ತಾರೆ, ನೀನು ನೋಡ್ಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇದೀಯ ಅಂತ. ಅದಕ್ಕೋಸ್ಕರ ಅವಳು ಪ್ರತಿದಿನ ತನ್ನನ್ನ ಇವತ್ತಿನಿಗಿಂತ ನಾಳೆಗೆ ಬೆಟರ್ ಮಾಡ್ಕೊಳ್ಳೋ ರೇಸ್ ನಲ್ಲಿ ಬಿದ್ದು ಬಿಡ್ತಾಳೆ. ಅದಕ್ಕೋಸ್ಕರ ಹೊಸ ಬ್ರ್ಯಾಂಡ್ ಗಳ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಲು ಶುರು ಮಾಡ್ತಾಳೆ. ಮೊದಲು ಅವಳಿಗೆ ಬೇಕಾದಷ್ಟು ಅಟೆನ್ಷನ್ ಸಿಗತ್ತೆ ಜನರಿಂದ. ಅದನ್ನ ಅವಳು ಹೇಗೆ ತೆಗೆದುಕೊಳ್ತಾಳೆ ಅಂದ್ರೆ, ನಾನು ಬ್ಯೂಟಿಫುಲ್ ಇದ್ರಷ್ಟೇ ನನಗೆ ವ್ಯಾಲ್ಯೂ ಇದೆ, ಇಲ್ಲ ಅಂದ್ರೆ ವ್ಯಾಲ್ಯೂ ಇಲ್ಲ ಅಂತ. ಅದಕ್ಕೋಸ್ಕರ ಪ್ರತಿದಿನ ಆ ಸರ್ಕಸ್ ನಲ್ಲಿ ಅವಳು ತೊಡಗಿರ್ತಾಳೆ. ಸ್ವಲ್ಪ ದಿನ ಆ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ತಾ ಇದ್ದ ಹಾಗೆ ಅವಳ ಸ್ಕಿನ್ ಡಲ್ ಆಗಲು ಶುರು ಮಾಡುತ್ತೆ. ಅವಳು ಅದನ್ನ ಮುಚ್ಕೊಳ್ಳಿಕ್ಕೆ ಇನ್ನು ಬೆಟರ್ ಪ್ರಾಡಕ್ಟ್ ಅನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಾಳೆ. ಇದು ಯಾವ ದೊಡ್ಡ ಪ್ರಾಸೆಸ್ ಅಲ್ಲಿ ನಡೆಯುತ್ತೆ ಅಂದ್ರೆ, ಸಿಕ್ಕಿರೋ ಎಲ್ಲ ಪ್ರಾಡಕ್ಟ್ ಅನ್ನ ಒಮ್ಮೆ ಆದ್ರೂ ಟ್ರೈ ಮಾಡಲು ಶುರು ಮಾಡ್ತಾಳೆ. ಅವಳ ಸ್ಕಿನ್ ಯಾವ ಲೆವೆಲ್ ಅಲ್ಲಿ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತಾರೆ ಅಂದ್ರೆ ಅವ್ರಿಗೂ ಕೂಡ ಅದು ತಿಳಿತಾ ಇರಲ್ಲ. ಆಗ ಅವರು ಬೇರೆ ಪ್ರಾಡಕ್ಟ್ ಗಳನ್ನ ಸ್ವಿಚ್ ಮಾಡ್ತಾ ಇರ್ತಾರೆ. ಇದನ್ನ ನೀವು ಮೂರ್ಖತನ ಅಂತ ಅಂತಿರೋ ಅದು ನನಗೆ ಗೊತ್ತಿಲ್ಲ. ಇದೇ ರೀತಿ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಒಬ್ಳು ಸೆಲೆಬ್ರಿಟಿಗೆ ಕೆಲವು ಕ್ವಶನ್ ಗಳನ್ನ ಆಡಿಯನ್ಸ್ ಇಂದ ಕೇಳಲು ಅವಳು ರಿಕ್ವೆಸ್ಟ್ ಮಾಡಿದ್ಲು. ಆಗ ಆಡಿಯನ್ಸ್ ಆದವರು ಒಂದು ಕ್ವಶನ್ ಅನ್ನ ಅವಳಿಗೆ ಕೇಳಿದ್ರು, ಇದೇ ತರ ಹೆಣ್ಮಕ್ಳು, ಅದೇನಂದ್ರೆ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನಂತ. ಆಗ ಅವಳು ಒಂದು ಉತ್ತರವನ್ನ ಕೊಟ್ಲು. ಬ್ಯೂಟಿಫುಲ್ ಆಗಿರೋ ಉತ್ತರ ಅಂತ ನಾನು ಅನ್ಕೊಳ್ತೀನಿ. ಅವರು ಪ್ರೊಫೆಷನಲಿ ಟೀಚರ್ ಆಗಿದ್ಲು. ಅವಳು ಕೊಟ್ಟಿರೋ ಉತ್ತರ ಏನಂದ್ರೆ, ನಾನು ನನ್ನ ಫೇಸ್ ನ ತೊಳೆದ ನಂತರ ಯಾವುದೇ ರೀತಿಯ ಸರ್ಕಸ್ ಅನ್ನ ಮಾಡಲ್ಲ ಅಂತ. ಈ ಒಂದು ಉತ್ತರದಲ್ಲಿ ಎಷ್ಟು ಡೀಪ್ ಆದ ಮೀನಿಂಗ್ ಇದೆಯಲ್ವಾ? ನಾವು ನಮ್ಮ ಫೇಸ್ ಅನ್ನ ಮೇಂಟೈನ್ ಮಾಡೋದು ನನ್ನ ಪ್ರಕಾರ ತುಂಬಾ ಈಸಿ. ನೀವು ನಿಮ್ಮ ಸ್ಕಿನ್ ನ ಪೋರ್ಸ್ ಗಳನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಅದು ನ್ಯಾಚುರಲ್ ಆಗಿ ಆಕ್ಸಿಜನ್ ಅನ್ನ ಬ್ರೀತ್ ಮಾಡುತ್ತೆ. ಅದನ್ನ ಬಿಟ್ಟು ಎಲ್ಲ ಪ್ರಾಡಕ್ಟ್ ಗಳನ್ನ ನಿಮ್ ಫೇಸ್ ಗೆ ಹಚ್ಕೊಂಡ್ರೆ, ಫೌಂಡೇಶನ್ ಈ ರೀತಿಯ ದೊಡ್ಡ ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ನಿಮ್ಮ ಪೋರ್ಸ್ ಗಳನ್ನ ಕ್ಲೋಸ್ ಮಾಡ್ಕೊಂಡ್ರೆ ಅದು ನ್ಯಾಚುರಲ್ ಆಗಿ ಬ್ರೀತ್ ಮಾಡ್ಲಿಕ್ಕೆ ನೀವೇನಾದ್ರೂ ಟೈಮ್ ಕೊಡ್ತಾ ಇದ್ದೀರಾ? ಈ ಇನ್ಫಾರ್ಮೇಶನ್ ನಿಮ್ಗೆ ವ್ಯಾಲ್ಯೂಬಲ್ ಅಂತ ಅನ್ಸಿದ್ರೆ ಮೇಕಪ್ ನ ಸ್ಕ್ಯಾಮ್ ಇಂದ ಸ್ವಲ್ಪ ಹುಷಾರಾಗಿರಿ. ಇಲ್ಲ ಅಂದ್ರೆ ನೀವು ಶಾರ್ಟ್ ಟರ್ಮ್ ನಲ್ಲಿ ಸುಂದರವಾಗಿ ಕಾಣಬಹುದು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ದೊಡ್ಡ ಕ್ಯಾನ್ಸರ್ ನಂತಹ ಸ್ಕಿನ್ ಡಿಸೀಸ್ ಆಗೋ ಚಾನ್ಸಸ್ ಇರುತ್ತೆ. ಈ ಇನ್ಫಾರ್ಮೇಶನ್ ನಿಮ್ಗೆ ವ್ಯಾಲ್ಯೂಬಲ್